ಈ ತಿಂಗಳದ ರೊಕ್ಕ ಬಂದಿರ್ಬೇಕು ಅನಿಸ್ತೈತಿ. 2 ದಿನದಿಂದ ಬ್ಯಾಂಕ್ ಪಾಸ್ಬುಕ್ ನೋಡಾಕ ಹೊಂತೀನಿ ನಾನು. ರೊಕ್ಕ ಬಂದೈತೋ ಇಲ್ಲೋ ಗೊತ್ತಿಲ್ಲ. ಈ ಕಾರ್ಡ್ ಅಂತ ಕೊಟ್ಟಾರ, ಇದನ್ನು ಹೆಂಗೆ ಬಳಸ್ಬೇಕಂತನೂ ಗೊತ್ತಿಲ್ಲ ನನಗೆ. ಯಾರಿಗೆ ಕೇಳೋಣಂತನೂ ಅರ್ಥ ಆಗವಲ್ದು. ಕಾರ್ತಿಕ್, ಸ್ವಲ್ಪ ATM ಕರ್ಕೊಂಡು ಹೋಗಪ್ಪ. ರೊಕ್ಕ ಬಂದೈತೆ ಇಲ್ಲ ಅಂತೇಳಿ ನೋಡ್ಬೇಕಾಗೈತಿ. ಒಂದು 10 ನಿಮಿಷದ ಕೆಲಸ ಐತಿ ಅಷ್ಟೆ. ಯಮ್ಮ, ಈಗ ನನಗೆ ಕೆಲಸ ಐತಿ. ನಮ್ಮ ದೋಸ್ತರು ಬರಾಕುಂತಾರ. ಸಂಜೆ ಮುಂದೆ ಹೋಗಮಂತ ತಗೋ. ಈಗೇನು ಅವಸರ ಇಲ್ಲ, ರೊಕ್ಕ ಎಲ್ಲಿ ಓಡಿ ಹೋಗಂಗಿಲ್ಲ. ನಿನ್ನೆನೂ ಹೇಳಿದೆ, ಮೊನ್ನೆನೂ ಹೇಳಿದೆ. ಆ ಸಂಜೆ ಯಾವಾಗ ಬರ್ತೈತೆ ಏನ? ಏನ್ ಬೇಕ? ಮುಂಜಾನೆ ಪಾಸ್ಬುಕ್ ಹಿಡ್ಕೊಂಡು ಯಾವ್ದೋ ಸಂಬಂಧ ಕಾಯಕ್ ಕುಂತಿ? ನನ್ನ ಮೊಮ್ಮಗ 3 ದಿನದಿಂದ ಹೇಳಾಕುಂತಾನ ATMಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ. ಆದ್ರೆ ಅವನಿಗೆ ಫೋನ್ ನೋಡೋಕೆ ಟೈಮ್ ಐತೆ ಹೊರತು ಈ ಅಜ್ಜಿಗೆ ಕರ್ಕೊಂಡು ಹೋಗಕ್ಕೆ ಟೈಮ್ ಇಲ್ಲ. ಇವತ್ತಿನ ಮಕ್ಕಳು ಹಂಗೆ ತಗೋ. ಬಾ, ಬಸಣ್ಣನ ಕರ್ಕೊಂಡು ಹೋಗಮಂತ. ಅವನ್ಗೆ ATM ಬಸ್ಸದು ಭಾಳ ಚಲೋ ಗೊತ್ತೈತಿ. ಅದ ಚಲೋ ತಗೋ, ಅವಂಗ ಕರ್ಕೊಂಡು ಹೋಗಮ್ಮ. ಇಲ್ಲಾಂದ್ರೆ ಈ ರೊಕ್ಕ ಮುಂದಿನ ತಿಂಗಳು ತೊಗೋಬೇಕಾಗತ್ತೆ ನಾ. ಯಾಕ ಹೆದ್ರಾಕ ಹೋಗ್ಬೇಡ. ಕಾರ್ಡ್ ಒಳಗೆ ಹಾಕಿ ಪಿನ್ ಹಾಕಿದ್ರೆ ರೊಕ್ಕ ಬರ್ತೈತಿ. ಪಿನ್ ಅಂತ ಹೇಳಿದ್ರೆ ಏನು? 4 ಅಂಕಿದು ಒಂದು ನಂಬರ್ ಬೇ. ಅಯ್ಯೋ, ನನ್ನ ವಯಸ್ಸು ಈಗ 70 ಮತ್ತು ಅದನ್ನು ಬೇರೆ ನಾನು ನೆನಪಿಡ್ಬೇಕಾನು? ಅಕ್ಕ, ಈಗ ಈ ಬಟನ್ ಒತ್ತೀನಿ. ಇದು ಒತ್ತಿದ್ರೆ ಕರೆಂಟ್ ಹೊಡೆಯಂಗಿಲ್ಲಲ್ಲ? ಇಲ್ಲ ಬೇ, ಕರೆಂಟ್ ಹೊಡೆಯಂಗಿಲ್ಲ, ರೊಕ್ಕ ಬರ್ತೈತಿ. ಅಯ್ಯ, ಕರೆ ಅಂದ್ರೂ ರೊಕ್ಕ ಬಂತಲ್ಲ. ಅದ ಬೇ ನಿನ್ನ ರೊಕ್ಕ ತಿಂಗಳ ಬರೋದು. ಈ ಬಾಕ್ಸ್ನಾಗ ಇನ್ನೂ ಎಷ್ಟು ರೊಕ್ಕ ಇದ್ದಿರ್ಬೋದು? ಎಷ್ಟು ಶ್ರೀಮಂತ ಬ್ಯಾಂಕ್ ಐತಲ್ಲ ಇದು. ಬಸಮ್ಮ, ಒಂದು ಮಾತು ಕೇಳ್ಯಾ ನಿಂಗೆ? ಕೇಳಬೇ ಅಕ್ಕ. ನನ್ನ ರೊಕ್ಕ ಬಂತಲ್ಲ, ಹಂಗೆ ಇದ್ರೊಳಗಿರೋ ಉಳಿದ ರೊಕ್ಕ ಯಾರ್ದು? ಬೇರೆ ಜನರದ್ದು ಅದ. ಹಂಗಾರ ಅವ್ರ ರೊಕ್ಕನ ತೊಗೊಂಡ್ರ ಅವ್ರಿಗೆ ಗೊತ್ತಾಗಂಗಿಲ್ಲಲ್ಲ? ಏನು ಹೇಳಿದ್ರಿ? ಯಾರು ರೊಕ್ಕ ತಗೋಬೇಕಂತ ಮಾಡಿರಿ ನೀವು? ಅಯ್ಯೋ ಅಣ್ಣ, ಮೊದಲು ನಮ್ಮ ಮಾತು ಕೇಳ್ರಿ. ಯಾರ್ದ ರೊಕ್ಕ ತಗೋಬೇಕಂತೇಳಿ ಈಗ ತಾನ ಹೇಳಿದ್ರಲ್ಲ ನೀವು. ATM ಒಳಗೆ ನಿಂತು ಇಂಥ ಮಾತಾಡ್ತೀರ ನೀವು? ಮೊದಲು ನಿಮ್ಮಿಬ್ಬರದ್ದು ಕಾರ್ಡ್ ಕೊಡ್ರಿ ಇಲ್ಲಿ. ಅಯ್ಯೋ ಮಗ, ನಾ ಏನೂ ಮಾಡಿಲ್ಲಪ್ಪ. ಈ ಪೆಟ್ಟಿಗೆ ಒಳಗೆ ಇಷ್ಟೊಂದು ರೊಕ್ಕ ಐತಲ್ಲ, ಅದನ್ನು ನೋಡಿ ಕೇಳಿದ್ದೆ ಅಷ್ಟ. ನನ್ನ ರೊಕ್ಕ ತಗೊಂಡಿನಿ, ನನಗೆ ಅಷ್ಟ ಸಾಕು. ನಾ ಮನೆಗೆ ಹೋಗ್ಬೇಕು. ಸರ್, ಅಕ್ಕಗೆ ATM ಹೊಸದ್ರಿ. ಎಲ್ಲಾನು ಕುತೂಹಲದಿಂದ ನೋಡ್ತಾಳ್ರಿ. ಕತನ ಮಾಡೋ ಯೋಚನೆ ಎಲ್ಲಿ ಬಿಡ್ರಿ ಆಕಿಗೆ. ನನಗೆ ಯಾಕೆ ನಿಮ್ಮ ಮ್ಯಾಗ ಅನುಮಾನ ಬರತೈತಿ. ನಿಮ್ಮ ಮಾತು ಕೇಳಿದ್ರೆ ಅನುಮಾನ ಬರೋದು ಸಹಜ ಐತಲ್ಲ. ಯಾಕ ATM ಕಡೆ ಯಾರಿಗೆ ಏನೋ ಹಿಡ್ದಾರಂತೆ. ನೋಡಿದ್ರೆ ಪಾರ್ವತಮ್ಮಂಗತೆ ಕಾಣಕ್ಕೆ ಕುಂತಿದ್ರು. ಏನು ಮಾಡ್ಯಾರ ಏನೋ ಅವ್ರು? ಅಲ್ಲ, ಪಾರ್ವತಕ್ಕ ಕಳ್ತನ ಮಾಡ್ತಾಳ? 1 ರೂಪಾಯಿ ಹೆಚ್ಚಿಗೆ ಬಂದ್ರೆ ವಾಪಸ್ ಕೊಡ್ತಾಳ. ಅಂತಕಿ ಕಳ್ತನ ಮಾಡ್ತಾಳ ಅಂದ್ರೆ ನಾನು ನಂಬಂಗಿಲ್ಲ ಬಿಡು. ಯಾರನ್ನೂ ನಂಬಕ್ಕಾಗಂಗಿಲ್ವಾ? ಹೇಳಕ್ ಬರಂಗಿಲ್ಲ ಯಾರು ಏನಂತೇಳಿ. ಏನಪ್ಪ ಇಲ್ಲಿ ಗಲಾಟೆ ಇದು? ಸರ್, ಅಜ್ಜಿ ATM ಒಳಗಿರೋ ಉಳಿದ ರೊಕ್ಕ ತಗೊಂಡ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಏನಂತ ಕೇಳಕ್ಕೆ ಕುಂತಿದ್ದಾರೆ ನೋಡ್ರಿ. ಅಮ್ಮ, ನೀವು ನಿಜವಾಗ್ಲೂ ಹಂಗೆ ಮಾಡ್ಬೇಕಂತೇಳಿ ಯೋಚನೆ ಮಾಡಿದ್ರನ? ಮಾತಾಡಿದ್ರನ ಹಂಗೆ ನೀವು? ಇಲ್ಲಪ್ಪ, ನಾನು ತಮಾಷೆ ಮಾಡಿದೆ ಅಷ್ಟೆ. ತಮಾಷೆಗಾಗಿ ಕೇಳಿದೆ. ನನಗೆ ನನ್ನ ಪಿಂಚಣಿ ಅಷ್ಟ ಸಾಕು. ಬೇರೆಯವ್ರದ್ದು 1 ರೂಪಾಯಿನೂ ಬೇಡ ನನಗೆ. ಅಮ್ಮ, ATM ಅಂದ್ರೆ ರೊಕ್ಕ ಇಟ್ಕೊಂಡಿರೋ ಪೆಟ್ಟಿಗೆ ಅಲ್ಲದು. ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಯಿಂದ ಅವ್ರ ಹಣ ಮಾತ್ರ ಹೊರಗೆ ಬರ್ತೈತಿ. ಹಂಗಾರ ಈ ಪೆಟ್ಟಿಗೆ ಒಳಗೆ ಕೋಟಿ ಕೋಟಿ ರೊಕ್ಕ ಇಲ್ಲನ? ಇಲ್ವೇ, ಇದು ಬರೀ ಮಷಿನ್ ಅಷ್ಟೆ. ಅಯ್ಯೋ, ನಾ ಇದನ್ನ ಖಜಾನೆ ಅನ್ಕೊಂಡಿದ್ದೆ. ಅಜ್ಜಿ, ಊರಾಗೆಲ್ಲ ATM ಗಲಾಟೆ ಅಂತ ಹೇಳಕ್ ಕುಂತಿದ್ರು. ನೀ ಆರಾಮದಿಯಲ್ಲ? ಈಗ ನೆನಪಾತೇನಪ್ಪ ನಿನಗೆ? 3 ದಿನ ಆತು ATMಗೆ ಹೋಗ್ಬೇಕಂತ ನಾಗಂತ. ಅವಾಗ ನೆನಪಾಗಿಲ್ಲ ನಿನಗೆ. ಈಗ ಇಡೀ ಊರಿಗೆ ಗೊತ್ತಾದ ಮ್ಯಾಗ ಬಂದಿಯೇನು? ಕ್ಷಮಿಸ್ಬೇ ನನ್ನ. ನಾ ಮೊದ್ಲಕ್ಕ ಕರ್ಕೊಂಡು ಹೋಗ್ಬೇಕಿತ್ತು. ನೋಡು ಕಾರ್ತಿಕ, ಹಿರಿಯರು ಹೇಳಿದ ಕೆಲಸನ ಮುಂದೂಡಕ್ಕೆ ಹೋಗ್ಬಾರ್ದಪ್ಪ. ಹಂಗೆ ಮುಂದೂಡಿದ್ರೆ ಹಿಂಗಾಗತ್ತೆ ನೋಡು. ಯಮ್ಮ, ಇನ್ಮ್ಯಾಂತ್ರ ಬ್ಯಾಂಕು, ದವಾಖಾನೆ, ಪಿಂಚಣಿಗೆ ಎಲ್ಲದಕ್ಕೂ ನಾನು ಕರ್ಕೊಂಡು ಬರ್ತೀನಿ. ನನಗೆ ರೊಕ್ಕ ತೆಗೆದುಕೊಳ್ಳಾಕ ನಿನ್ನ ಸಹಾಯ ಬೇಡಪ್ಪ. ಆದ್ರೆ ನನ್ನ ಜೊತೆ ಸ್ವಲ್ಪ ಸಮಯ ಕಳೆಯಕ್ಕೆ ಮಾತ್ರ ಮರೆಯಕ್ಕೆ ಹೋಗ್ಬೇಡ. ಅದ ನನ್ನ ದೊಡ್ಡ ಜವಾಬ್ದಾರಿ ಅಜ್ಜಿ. ನಾ ಅದನ್ನು ಮರೆಯಂಗಿಲ್ಲ. ಅಕ್ಕ, ಇವತ್ತು ATMಗೆ ಬಂದು ಒಂದು ದೊಡ್ಡ ಪಾಠ ಕಲ್ತೀನಿ ನೋಡಿ. ಹೌದು, ATMನ ಬಳಸೋದು ಕಲ್ತೆ, ಮೊಮ್ಮಗ ಪಾಠನೂ ಕಲಿಸಿದೆ. ತಿಳಿಯದವರನ್ನು ನೋಡಿ ನಗಬೇಡಿ, ಅವರಿಗೆ ಪ್ರೀತಿಯಿಂದ ಕರೆಸಿ. ಹಿರಿಯರಿಗೆ ಹಣಕ್ಕಿಂತ ನಿಮ್ಮ ಜೊತೆ ಕಳೆಯುವ ಸಮಯವೇ ದೊಡ್ಡ ಸಂಪತ್ತು.
ಹಂಗೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ರಪ್ಪ.